ನಮಸ್ಕಾರ, ವೆಲ್ಕಮ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. ಇವತ್ತು ಬಯಾಲಜಿ ಮತ್ತು ಮ್ಯಾಥ್ಸ್ ಪೇಪರ್ ಆಯಿತು. ನಿಮಗೆಲ್ಲ ಹೇಗೆ ಅನಿಸ್ತು? ಡಿಫಿಕಲ್ಟಿ ಲೆವೆಲ್ ಎಷ್ಟು ಕ್ವಶನ್ ಆನ್ಸರ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ತುಂಬ ಜನ ವಿದ್ಯಾರ್ಥಿಗಳು ಹೇಳೋ ಪ್ರಕಾರ ಬಯಾಲಜಿ ಪೇಪರ್ ಮೀಡಿಯಮ್ ಡಿಫಿಕಲ್ಟಿ ಇತ್ತು ಮತ್ತು ಮ್ಯಾಥ್ಸ್ ಪೇಪರ್ ಈಸಿ ಇತ್ತು ಕಂಪೇರ್ ಮಾಡಿದರೆ ಅಂತ. ತುಂಬ ವರಿ ಮಾಡ್ಕೋಬೇಡಿ. ನಿಮ್ಗೇನು ಅನಿಸಿದೆ ಅದನ್ನು ಕಮೆಂಟ್ ಮಾಡಿ. ನಿಮ್ಮ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಫೋಕಸ್ ಮಾಡಿ, ಮಿಕ್ಕಿದ್ದೆಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಪ್ಯಾನಿಕ್ ಆಗಬೇಡಿ. ಫಿಸಿಕ್ಸ್ ಸ್ವಲ್ಪ ಟೈಮ್ ತಗೊಳುತ್ತೆ ನ್ಯೂಮರಿಕಲ್ಸ್ ಇರೋದ್ರಿಂದ, ಬಟ್ ನಾನು ಹೇಳಿದ ಟ್ರಿಕ್ ಯೂಸ್ ಮಾಡಿ. ಪ್ರಿವಿಯಸ್ ವೀಡಿಯೋದಲ್ಲಿ ಹೇಳಿದ ಪ್ರಕಾರ 3 ರೌಂಡ್ಸಲ್ಲಿ ಡಿವೈಡ್ ಮಾಡಿ, ಈಸಿ, ಡಿಫಿಕಲ್ಟ್ ಆ್ಯಂಡ್ ಮೀಡಿಯಮ್ ಆನ್ಸರ್ ಮಾಡಿ, ಸ್ಕೋರ್ ಮಾಡೇ ಮಾಡ್ತೀರ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ.